ಹೌ ಮೆನಿ ಆಪ್ಷನ್ಸ್ ಐ ನೀಡ್ ಟು ಎಂಟರ್ ಇನ್ ಆಪ್ಷನ್ ಎಂಟ್ರಿ DCT 2026? ನಿಮ್ಗೆಲ್ಲರೂ ಗೊತ್ತಿರೋಂಗೆ ಇವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಡೀತಾ ಇದೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ, DCT ಸ್ಟೂಡೆಂಟ್ಸ್ಗೆ. ಸೊ ಇವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಜನ ಆಪ್ಷನ್ ಎಂಟ್ರಿ ಮುಗಿಸಿದ್ದೀರಾ, ಕೆಲವರು ಮಾಡ್ತಾ ಇದ್ದೀರಾ, ಚೇಂಜಸ್ ಮಾಡ್ತಾ ಇದ್ದೀರಾ, ಮತ್ತೆ ಮತ್ತೆ ಮಾಡ್ತಾ ಇರ್ಬೋದು. ಇವಾಗ ಮೇನ್ ಥಿಂಗ್ ಏನು ಅಂದ್ರೆ ಇವಾಗ 30th ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅದು ಮಾಕ್ ಅಲಾಟ್ಮೆಂಟ್, ರಿಯಲ್ ಅಲಾಟ್ಮೆಂಟ್, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಯಾಕಂದ್ರೆ ಇನ್ನ ಶೆಡ್ಯೂಲ್ ಬಿಟ್ಟಿಲ್ಲ, ರೀಶೆಡ್ಯೂಲಿಂಗ್ ಇನ್ನ ಬಿಟ್ಟಿಲ್ಲ. ಸದ್ಯಕ್ಕೆ 30th ಲಾಸ್ಟ್ ಡೇಟ್ ಅಂತ ಇದೆ. ಅಲ್ಲಿವರೆಗೂ ನೀವು ಎಲ್ಲಿ ಬೇಕಾದ್ರೂ ಆಡ್ ಅಪ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇವಾಗ ಒಂದು ಮೇನ್ ಪ್ರಶ್ನೆ ಏನು ಅಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಸರ್ ಎಷ್ಟು ಆಪ್ಷನ್ಸ್ ನ ಎಂಟ್ರಿ ಮಾಡಬೇಕು? ನಾನ್ ಹೇಳೋದೇನು ಅಂತಂದ್ರೆ, ಐ ಸೀನ್ ದ ಸ್ಟೂಡೆಂಟ್ಸ್ ನಾಟ್ ಗಾಟ್ ದ ಸೀಟ್ಸ್ ಇನ್ ಎನಿ ರೌಂಡ್ಸ್. ಟೋಟಲಿ ನಿಮ್ಗೆ 3 ರೌಂಡ್ಸ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಅದಾದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ, ಥರ್ಡ್ ರೌಂಡ್ ಆಗುತ್ತೆ. 3 ರೌಂಡ್ಸ್ ಅಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರಲ್ಲ. ಯಾಕೆ ಅಂತಂದ್ರೆ 10,000 ರ್ಯಾಂಕ್ ಇರುತ್ತೆ ರೀ, 10 ಆಪ್ಷನ್ ಎಂಟ್ರಿ ಮಾಡ್ತಾರೆ. 10 ಆಪ್ಷನ್ ಎಂಟ್ರಿ ಬಂದು ಟಾಪ್ ಕಾಲೇಜಸ್ ಆಗಿರುತ್ತೆ. ಏನ್ ಟಾಪ್ 10 ಕಾಲೇಜ್ ಅಂತ ಎಲ್ಲರೂ ಹೇಳ್ತಾರೆ, ಆ ಟಾಪ್ 10 ಕಾಲೇಜ್ ತಗೊಂಡ್ಬಿಟ್ಟು ಅಲ್ಲಿ ಮಾತ್ರ ಕುತ್ಕೊಂಡ್ಬಿಡೋದು. ಎಲ್ಲಿ ಬರುತ್ತೆ ಸೀಟ್ಸ್, ಇದೇ ಪ್ರಾಬ್ಲಮ್ ಆಗೋದು. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ, ಇದು ಪ್ರಾಬ್ಲಮ್ ಆಗೋದು. ನೀವು ಏನ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಸೊ ಏನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ರ್ಯಾಂಕಿಂಗ್ ಗೆ ಯಾವ್ದು ಬರುತ್ತೋ ಅದನ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಹಂಗಂದ್ರೆ ಏನ್ ಸರ್ ನಾವು ಟಾಪ್ ಕಾಲೇಜ್ ಹಾಕಂಗಿಲ್ವಾ ಅಂದ್ರೆ ಡೆಫಿನೆಟ್ಲಿ ಹಾಕ್ಬೋದು. ಇಲ್ಲ ಆಪ್ಷನ್ ಎಂಟ್ರಿ ಅಂದ್ರೆ ಮೀನ್ ನಿಮ್ಗೆ ಯಾವ ಕಾಲೇಜಲ್ಲಿ ಬೇಕೋ ಆ ಒಂದು ಆಪ್ಷನ್ ನ ಕೇಳಬೇಕು. ನಂಗೆ ಇಂಥ ಕಾಲೇಜಲ್ಲಿ ಇಂಥ ಬ್ರಾಂಚ್ ಬೇಕು ಅಂತ ಆಪ್ಷನ್ ನ ಕೇಳೋದು. ಬಟ್ ನಿಮ್ಮ ರ್ಯಾಂಕಿಂಗ್ ಗೆ ಯಾವ್ದಾವ್ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ವಾ. ಅದಕ್ಕೆ ಕಟ್ ಆಫ್ PDF ಅಂತ ಇರುತ್ತೆ. ಪ್ರೀವಿಯಸ್ ಇಯರ್ ರೆಫರ್ ಮಾಡಿ ಒಂದು ನಿಯರ್ ಬೈ ರೇಂಜ್ ಹಾಕಿದ್ರೆ ನಿಮ್ಗೆ ಕಾಲೇಜ್ ಸಿಗುತ್ತೆ. ಓಕೆ ನೋಡಿ, ಇವಾಗ ಬರೀ ನಾನು ಟಾಪ್ ಕಾಲೇಜ್ ಎಂಟ್ರಿ ಮಾಡಿದೀನಿ. ನಂದೇನೋ ಒಂದು 8,000, 10,000, 12,000 ರ್ಯಾಂಕ್ ಇತ್ತು ಅಂತಂದ್ರೆ ನಿಮ್ 1 ರೌಂಡ್ ಅಲ್ಲ, 2 ರೌಂಡ್ ಅಲ್ಲ, 4 ರೌಂಡ್ ಮಾಡಿದ್ರು ಸೀಟ್ ಸಿಗಲ್ಲ. ಆಮೇಲೆ ತುಂಬಾ ಜನ ಮಿಸ್ಟೇಕ್ ಮಾಡೋದೇನು ಅಂತಂದ್ರೆ ಕಡಿಮೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಇವಾಗ ಹೇಳಿದೆ ಎಕ್ಸಾಂಪಲ್, ಯಾಕಂದ್ರೆ ನಾನು ಸೀನ್ ಲಾಸ್ಟ್ ಇಯರ್ ಸುಮಾರು ಜನ ಕೇಳಿದೀನಿ, ಜಸ್ಟ್ 3 ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ನಂಬ್ತೀರಾ? ಅವ್ನ ರ್ಯಾಂಕಿಂಗ್ ಎಷ್ಟು ಗೊತ್ತಾ? 12,000. 3 ಆಪ್ಷನ್ ಎಂಟ್ರಿ. ಅವ್ನ ಮನೆ ಹತ್ರ ಇತ್ತಂತೆ, ಹಾಕ್ಬಿಟ್ನಂತೆ. ಅಲ್ಲಿ ಬೇಕಾದ್ರೆ ಬರುತ್ತೆ ಸರ್, ಸೀಟ್ ಬರ್ತಾ ಇಲ್ಲ, ಸೀಟ್ ಬರ್ತಾ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಬಂದ್ಬಿಡುತ್ತೆ ನಿಮ್ಗೆ ರೆಡ್ ಕಲರ್ ಅಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ. ಹುಷಾರಾಗಿರಿ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ. ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಮಾಡಬೇಕು. ನಾನ್ ಹೇಳ್ತಾ ಇರೋದು ಏನು ಅಂತಂದ್ರೆ, ನಿಯರ್ ಬೈ ಒಂದು ವಿತಿನ್ 1000 ಇತ್ತು, 500 ಇತ್ತು, 300 ಇತ್ತು ಅಂತವ್ರು ಮಿನಿಮಮ್ ಅಂದ್ರೂ 20ರಿಂದ 25 ಆಪ್ಷನ್ ಎಂಟ್ರಿ ಮಾಡಿ. ಒಂದು 1,000ರಿಂದ 2,000 ಇರೋರು ಒಂದು 40 ಆಪ್ಷನ್ ಎಂಟ್ರಿ ಮಾಡಿ. ಒಂದು 2,000 ಮೇಲೆ ಇರೋರು ಒಂದು 50 ಆಪ್ಷನ್ ಎಂಟ್ರಿ ಮಾಡಿ. ಒಂದು 4,000, 5,000 ಮೇಲೆ ಇರೋರು ಮಿನಿಮಮ್ 50ರಿಂದ 60 ಆಪ್ಷನ್ ಎಂಟ್ರಿ ಮಾಡಬೇಕು. ಇದೇ ಮೇನ್ ಕನ್ಫ್ಯೂಷನ್ ಆಗೋದು. ಸರ್ ಹೆಂಗ್ ಸರ್ ಮಾಡೋದು ನಾನು ಇವಾಗ ಆಪ್ಷನ್ ಎಂಟ್ರಿ, ಹೆಂಗ್ ಸರ್ ಮಾಡೋದು ಅಂತಂದ್ರೆ, KE ಅಲ್ಲಿ ಕಟ್ ಆಫ್ PDF ಇರುತ್ತೆ. ಇದನ್ನೇ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರೋದು. ಇದನ್ನೇ ನಾನು ನಿಮ್ಗೆ ಸ್ಟ್ರೆಸ್ ಮಾಡ್ತಾ ಇರೋದು. ನಿಮ್ಗೆ KE ಅಲ್ಲಿ ಕಟ್ ಆಫ್ PDF ಇರುತ್ತೆ, ಅದನ್ನ ರೆಫರ್ ಮಾಡಿ, ಅದು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಲಿಸ್ಟ್ ತಗೊಳ್ಳಿ. ನಾನು ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಸಲ್ಟ್ ಬಂದಾಗ ಬಾಯ್ ಬಡ್ಕೊಂತೀರಾ, ಸರ್ ನಂಗೆ ಸೀಟ್ ಬಂದಿಲ್ಲ, ಸೀಟ್ ಬಂದಿಲ್ಲ, ಸೀಟ್ ಬಂದಿಲ್ಲ ಅಂತ. ನಮ್ಮ ಹುಡುಗರಿಗೂ ಅದನ್ನೇ ಹೇಳ್ತಾರೆ, ನಮ್ಮ ಹುಡುಗರು ನನ್ನ ಅಕಾಡೆಮಿ ಹುಡುಗರಿಗೂ ಅದನ್ನೇ ಹೇಳ್ತಾ ಇರೋದು. ಓಕೆ, ರೆಫರ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ 3 ಪ್ರಿಯಾರಿಟಿ ಮಾಡ್ಕೊಬೇಕು. ಮೇನ್ಲಿ 3 ಪ್ರಿಯಾರಿಟಿ. ಒಂದು ಟಾಪ್ ಪ್ರಿಯಾರಿಟಿ, ಒಂದು ಮಿಡ್ ಪ್ರಿಯಾರಿಟಿ, ಒಂದು ಲೋ ಪ್ರಿಯಾರಿಟಿ. ಇನ್ನ ಟೈಮ್ ಇದೆ, ಟೆನ್ಷನ್ ಆಗ್ಬೇಡಿ, ಏನು ತಲೆ ಕೆಡ್ಸ್ಕೊಂಡ್ಬೇಡಿ, ಇನ್ನ ಟೈಮ್ ಇದೆ. ಟಾಪ್ ಪ್ರಿಯಾರಿಟಿ, ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ, ಈ 3 ಕ್ಯಾಟಗರಿ ಎಲ್ಲಾರು ಬರ್ತೀರಾ. ಟಾಪ್ ಪ್ರಿಯಾರಿಟಿ ಅಂದ್ರೆ ಏನು ಅಂತಂದ್ರೆ, ಒಳ್ಳೆ ರ್ಯಾಂಕ್ಸ್ ಇವರಿಗೆ ಟಾಪ್ ಕಾಲೇಜ್ ಸಿಗುತ್ತೆ. ಇಲ್ಲಿ ಏನ್ ಹಾಕಿದೀನಿ ಟಾಪ್ ಕಾಲೇಜಸ್, ಇಲ್ಲಿ ಏನ್ ಹಾಕಿದೀನಿ ಟಾಪ್ ಕಾಲೇಜಸ್ ಸಿಗುತ್ತೆ, ಎಲ್ಲರಿಗೂ ಆಲ್ಮೋಸ್ಟ್ ಸಿಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಬಟ್ ನನಗೆ ಇವಾಗ 8,000 ರ್ಯಾಂಕ್ ಇದೆ, ನಂಗೆ ಈ ಕಾಲೇಜ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಸಿಗುತ್ತೆ ನಿಮ್ಗೆ ಕ್ಯಾಟಗರಿ ಕ್ಯಾಸ್ ಇದೆ, ಎಲ್ಲೋ ಒಂದು ಸೆಕೆಂಡ್ ರೌಂಡ್ ಅಲ್ಲ, ಥರ್ಡ್ ರೌಂಡ್ ಅಲ್ಲ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಲಾಸ್ಟ್ ಟೈಮ್ದು ಸೆಕೆಂಡ್ ರೌಂಡ್ಗೂ ಒಳ್ಳೆ ಸೀಟ್ಸ್ ಆಡ್ ಅಪ್ ಆಗಿತ್ತು. ಈ ಸಲ ನಾನು ನಿನ್ನೆ ವರ್ಕಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಮಾಡ್ಬೇಕಾದ್ರೆ ಬಸವನಗುಡಿಲಿ CS ಬ್ರಾಂಚ್ಗೆ 1,200 ಸೀಟ್ ಹಾಕಿದ್ದಾರೆ. ವೆರಿ ಹ್ಯಾಪಿ. 120 ಸೀಟ್ ಕಂಪ್ಯೂಟರ್ ಸೈನ್ಸ್. ಬಟ್ ಅದು ಪ್ರೈವೇಟ್, ಏಡೆಡ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಏಡೆಡ್ ಅಲ್ಲಿ CS ಬರಲ್ಲ. ಸೊ ಈ ತರ ಆಪ್ಷನ್ಸ್ ಬರುತ್ತೆ ನಿಮಗೆ. ಅದಕ್ಕೆ ಸೀಟ್ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಬೇಕು, ಬಿಟ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಅಂದ್ರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ಇವಾಗ ನೀವೇನ್ ಮಾಡ್ಬೇಕು, 8,000 ರ್ಯಾಂಕ್ ಇದೆ ಅಂದಾಗ ನೀವ್ ಏನಾದ್ರೂ ಒಂದು 20-25 ಮಾಡಿದೀರಾ ಅಂತಂದ್ರೆ ಅದು ಯಾವ ಕಾಲೇಜ್ ಕೊಡ್ತೀರಾ? ಈ ಟಾಪ್ ಕಾಲೇಜಸ್ ಕೊಡ್ತೀರಾ. ಎಲ್ಲಪ್ಪ ಸಿಗುತ್ತೆ ಸೀಟ್ ನಿಮ್ಗೆ? ಖಂಡಿತ ಸಿಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬಾ ಜನ ಇದನ್ನ ಮಿಸ್ ಮಾಡ್ಕೊಂತೀರಾ, ಆಮೇಲೆ ಸಫರ್ ಆಗ್ತೀರಾ. ಯಾಕಂದ್ರೆ ನಂಗೆ ಕಾಮನ್ ಆಗಿ ಕೇಳೋ ಪ್ರಶ್ನೆ, ಕಾಮನ್ ಆಗಿ ಕೇಳೋ ಆನ್ಸರ್, ಸರ್ ನಂಗೆ ಗೊತ್ತಾಗಿಲ್ಲ ಸರ್ ಅಂತ ಕೇಳ್ತೀರಾ. ಯಾಕೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ? ಯಾಕೆ ಗೊತ್ತಾಗಲ್ಲ ಅಂದ್ರೆ ದೇ ಆರ್ ನಾಟ್ ರೆಡಿ ಟು ಲಿಸನ್, ದೇ ಆರ್ ನಾಟ್ ರೆಡಿ ಟು ಮೀನ್ಸ್ ಫೈಂಡ್, ಅಂದ್ರೆ ಸರ್ಚ್ ಮಾಡಕ್ ರೆಡಿ ಇರಲ್ಲ ಇನ್ಫಾರ್ಮೇಶನ್ ನ. ಯಾರೋ ಹೇಳಿದ್ರು, ಮೊನ್ನೆ ಯಾರೋ ಕಾಲ್ ಮಾಡಿದ್ದ,
ಸರ್ ಕೋಚಿಂಗ್ ಇದೆ, ಅದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಂದು ST ಕ್ಯಾಟಗರಿ ಇತ್ತು ಸರ್ ನಂದು. ಅದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವ್ ಹಾಕಿ ಗಮನ ಕೊಡಿ ಅಂತ. ಅವ್ನಿಗೆ 200 ರೂಪಾಯಿ ಕೊಟ್ಟನಂತೆ, ಅವ್ನು ಹಾಕದ್ನಂತೆ. ಏನ್ ಮಾಡಿದಾನಂದ್ರೆ ಅವ್ನ್ ಕ್ಯಾಸ್ಟ್ ಎಂಟ್ರಿ ಮಾಡಿಲ್ಲ, ಇನ್ಕಮ್ ಎಂಟ್ರಿ ಮಾಡಿಲ್ಲ, ಮತ್ತೆ ಏನು ಮಾಡಿಲ್ಲ. ಇವಾಗ ಈಸ್ ಕಮಿಂಗ್ ಅಂಡರ್ ಜನರಲ್ ಕೋಟಾ, ಇವಾಗ ಏನು ಮಾಡಕ್ ಆಗಲ್ಲ ನೋಡಿ. ಕಳ್ಕೊಂಡಿದ್ಯಾರು? 200 ರೂಪಾಯಿಗೋಸ್ಕರ ಆ ಒಂದು ಲಿಮಿಟ್, ಆ ಒಂದು ಟೈಮ್ ನ ನೀವು ಸರ್ಚ್ ಮಾಡ್ಲಿಲ್ಲ, ನಿಮ್ಮ ಭವಿಷ್ಯಕ್ಕೆ ಸರ್ಚ್ ಮಾಡ್ಲಿಲ್ಲ, ಅನಲೈಸ್ ಮಾಡ್ಲಿಲ್ಲ ಅಂತಂದ್ರೆ, ನಾನು ಹೇಳಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಹೆಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಫಾಲೋ ಅಪ್ ಮಾಡಿದ್ರೆ ಸಾಕು. ಇದನ್ನೇ ಹೇಳ್ತಾ ಇರೋದು. ಯಾರೋ ನೋಡ್ತೀರಾ ಸುಮ್ಮನೆ ಆಗ್ಬಿಡ್ತೀರಾ, ಫ್ರೆಂಡ್ಸ್ ಶೇರ್ ಮಾಡಿ ಗ್ರೂಪ್ಸ್ ಅಲ್ಲಿ. ಅವಾಗ ಏನಾಗುತ್ತೆ, ಅವರು ತಿಳ್ಕೊಂತಾರೆ. ಆಮೇಲೆ ಪೇಷನ್ಸ್ ಬೇಕು, ಮೇನ್ ಥಿಂಗ್. ಪೇಷನ್ಸ್ ಇದ್ರೆ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿರ್ತೀನಿ. ಕಮಿಂಗ್ ಬ್ಯಾಕ್ ಟು ದಿಸ್ ಥಿಂಗ್, 8,000 ರ್ಯಾಂಕ್ ಇರುತ್ತೆ. ಎಷ್ಟು ಹಾಕ್ಬೇಕು? ನಿಮ್ಗೆ ಟಾಪ್ ಕಾಲೇಜ್ ಸಿಗಲ್ಲ, ಅರ್ಥ ಆಯ್ತಾ? ಹೇಳಿದ್ರೆ 3 ಪ್ರಿಯಾರಿಟೀಸ್ ಬರುತ್ತೆ: ಹೈ ಪ್ರಿಯಾರಿಟಿ, ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ. ಅಂದ್ರೆ ಟಾಪ್ ಕಾಲೇಜ್ ಸಿಗಲ್ಲ ನಿಮ್ಗೆ. ಇಲ್ಲಿ ಟಾಪ್ ಕಾಲೇಜಸ್ ಸಿಗಲ್ಲ ಅಂದಾಗ ಅದು ಮೆನ್ಷನ್ ಮಾಡ್ಬೇಕಾದ್ರೆ ಮೆನ್ಷನ್ ಮಾಡಿ, ಸಿಕ್ಕಿದ್ರೆ ಸಿಗ್ಲಿ, ಪ್ರಾಬ್ಲಮ್ ಏನಿಲ್ಲ. ಅದು ಸಾಫ್ಟ್ವೇರ್, ನೀವು ಎಷ್ಟು ಹಾಕಿದ್ರು ತಗೊಂಡಿದ್ದನ್ನ. ಟಾಪ್ ಕಾಲೇಜ್ 1 ಪ್ರಿಯಾರಿಟಿ ಆಗ್ಬೇಕು ಅಂದ್ರೆ ನಿಮ್ಗೆ ಸಿಗದೇ ಇರುವಂತ ಕಾಲೇಜಸ್ ಅಲ್ಲೂ ನೀವು ಹೋಗಕ್ ಇಷ್ಟ ಇದ್ರೆ, ಅವ್ನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಹೋಗಕ್ ಇಷ್ಟ ಇಲ್ಲದೆ ಇರೋಂತ ಕಾಲೇಜಸ್ಗೆ ನೀವು ಫಸ್ಟ್ ಕೊಡ್ಬೇಕಾಗತ್ತೆ. ಸಾರಿ, ಮತ್ತೆ ಹೇಳ್ತಾ ಇದೀನಿ, ನೀವು ಹೋಗಕ್ ಇಷ್ಟ ಇರೋ ಕಾಲೇಜಸ್ಗೆ ಫಸ್ಟ್ ಕೊಡ್ಬೇಕಾಗತ್ತೆ ಟಾಪ್ ಪ್ರಿಯಾರಿಟಿ. ಸಿಕ್ಕಿದ್ರೆ ಹೋಗಕ್ ರೆಡಿ ಇದ್ರೆ ಕೊಡಿ. ಆಮೇಲೆ ನೀವಿಲ್ ಕಾಲೇಜಸ್ ಕೊಡ್ಬೇಕಾಗಿರೋದು ಯಾವ್ದು ನೀವು ಹೋಗಕ್ ರೆಡಿ ಇದ್ದೀರಾ. ಇವಾಗ ಕಾಲೇಜ್ ಹಿಂಗ್ ಸರ್ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಕಾಲೇಜಸ್ ಕೋಡ್ಸ್ ಬರುತ್ತೆ ನೋಡಿ, ಸರ್ಚ್ ಮಾಡಿದ್ರೆ ಇಲ್ಲಿ ಕಾಲೇಜಸ್ ಕೋಡ್ಸ್ ಬರುತ್ತೆ, ಪ್ಲೇಸ್ ಬರುತ್ತೆ. ಆ ಕಾಲೇಜ್ ಕೋಡ್ ಹಾಕಿದ್ರೆ ಕಾಲೇಜ್ ನೇಮ್ ಬರುತ್ತೆ. ಎಲ್ಲ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ ಎಂಟರ್ ಮಾಡ್ಬೇಕಾದ್ರೆ ಕಾಲೇಜ್ ವೈಸ್ ಕೊಟ್ಟಿದ್ದಾರೆ. ಆ ಕಾಲೇಜ್ ಕ್ಲಿಕ್ ಮಾಡ್ಬಿಟ್ಟು ಗೂಗಲ್ ಅಲ್ಲಿ ಎಂಟ್ರಿ ಮಾಡಿ, ಮ್ಯಾಪ್ ಸಿಗುತ್ತೆ. ಲಿಂಕ್ ಮಾಡಿ, ನಿಮ್ಮ ಮನೆಯಿಂದ ಎಷ್ಟು ದೂರ ಆಗುತ್ತೆ. PG ಇಲ್ಲೋ ರೂಮ್ ಅಲ್ಲೋ ಇರಂಗಿದ್ರೆ ನೋ ಇಶ್ಯೂ, ತಲೆ ಕೆಡ್ಸ್ಕೊಂಡ್ ಹೋಗ್ಬಾರ್ದು. ಅಲ್ಲೋಗಿ ಸೆಟ್ರೇಟ್ ಹಾಕ್ತೀರಾ. ಟ್ರಾವೆಲ್ ಈಗ ಬಡ್ಬೇಕು ಅಂದ್ರೆ ಅದು ಹೋಗಕ್ಕಾಗತ್ತಾ ಇಲ್ವಾ, ಇವೆಲ್ಲ ಥಿಂಕ್ ಮಾಡ್ಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಇವೆಲ್ಲ ಥಿಂಕ್ ಮಾಡ್ಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ನೀವು ಎಂಟ್ರಿ ಮಾಡ್ಬೇಕಾಗಿರೋದು, ನಾನು ಆ ಕಾಲೇಜ್ಗೆ ಹೋಗಕ್ ರೆಡಿ ಇದೀನ ಇಲ್ವಾ. ಯು ಆರ್ ಸೆಲ್ಫ್ ರೆಸ್ಪಾನ್ಸಿಬಲ್, ಅರ್ಥ ಮಾಡ್ಕೊಳ್ಳಿ. ಯು ಆರ್ ಸೆಲ್ಫ್ ರೆಸ್ಪಾನ್ಸಿಬಲ್, ನೀವು ರೆಸ್ಪಾನ್ಸಿಬಲ್ ಆಗ್ಲೇಬೇಕು. ಓಕೆ, ಇದನ್ನ ಸರ್ಚ್ ಮಾಡಬೇಕು, ಅದಕ್ಕೆ ಅವ್ರು ಟೈಮ್ ಕೊಡೋದು. ಇವಾಗ ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟ್ ನಡೀತಾ ಇರೋದು. ನನ್ನ ಪ್ರಕಾರ ಫಸ್ಟ್ ಶೆಡ್ಯೂಲ್ ಪ್ರಕಾರ ಇನ್ನ ಏನು ಅಪ್ಡೇಟ್ ಬಿಟ್ಟಿಲ್ಲ. ಆಸ್ ಪರ್ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ನಡೀತಾ ಇರೋದು. ಯಾಕಂದ್ರೆ ತುಂಬಾ ಜನ ಸ್ವಲ್ಪ ಅದರಲ್ಲೂ ಕನ್ಫ್ಯೂಷನ್ ಆಗ್ತಾ ಇದೆ, ಸರಿ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಯಾವುದು ಅಂತ. ಸೊ ರಿಯಲ್ ಸೀಟ್ ಅಲಾಟ್ಮೆಂಟ್ ಬರೋದಕ್ಕೆ ಇನ್ನೊಂದು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ, ಡೆಫಿನೆಟ್ಲಿ ಕೊಡ್ತಾರೆ. ಶೆಡ್ಯೂಲ್ ಬಿಡ್ತಾರೆ, ವೆಯ್ಟ್ ಮಾಡಿ. ಅವ್ರಿಗೇನೋ ಮೋಸ್ಟ್ಲಿ ಇನ್ನ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಕನ್ಫರ್ಮ್ ಆಗಿಲ್ಲ. ಯಾಕೆ ಅಂತಂದ್ರೆ SC ಅವರಿಗೆ 3 ಗ್ರೂಪ್ಸ್ ಬರುತ್ತೆ: SCA, SCB, SCC. ಸೊ ಹಂಗಾಗಿ ಬಂದಿಲ್ಲ. ಓಕೆ, ಸೊ ಇವಾಗ ಟಾಪ್ ಕಾಲೇಜ್ ಕೊಡ್ತೀನಿ ಅಂದಾಗ ಕೊಡ್ಬೇಕದು. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಮಿಡ್ ಪ್ರಿಯಾರಿಟಿ. ಮಿಡ್ ಪ್ರಿಯಾರಿಟಿ ಅಂತಂದ್ರೇನು, ನಂಗೆ ಸಿಗೋ ಅಂತ ಕಾಲೇಜಸ್. ಇವಾಗ ನಿಮ್ಗೊಂದು ಚಾನ್ಸಸ್ ಕೊಟ್ಟಿದ್ದೀನಿ, ಇಲ್ಲಿ ಚಾನ್ಸಸ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಚಾನ್ಸಸ್ ಮೋರ್ ದೆನ್ 90% ಇತ್ತು ಅಂತಂದ್ರೆ ನಿಮಗೆ ಆ ಕಾಲೇಜಸ್ ಸಿಗುತ್ತೆ. ಓಕೆ, 85 ಇಂದ 90 ಸಿಗೋ ಚಾನ್ಸಸ್ ಇರುತ್ತೆ, ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಬಟ್ 90 ಅಬೋ ಸಿಗುತ್ತೆ, 100 ಅಬೋ ಅಂತ 100% ಸಿಗುತ್ತೆ ಅಂದ್ರೆ ಆ ಕಾಲೇಜ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ ಅಂತ ಬರುತ್ತೆ. ಲೋ ಪ್ರಿಯಾರಿಟಿ ಅಂತಂದ್ರೆ ಯಾವ್ದೋ ಒಂದು ಕಾಲೇಜು, ಒಂದು ಹೆಸರಿಲ್ದಿರೋ ಕಾಲೇಜ್ಗೆ ಡೆಫಿನೆಟ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅದು ಕಟ್ ಆಫ್ ಬಂದು ನಿಮ್ದು 8,000 ರ್ಯಾಂಕ್ ಇದೆ, ಅದಕ್ಕೆ 12,000, 13,000 ರ್ಯಾಂಕ್ ಇರುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಸಿಗಲ್ಲ ಅನ್ನಂಗಿಲ್ಲ. ಇವೆಲ್ಲ ಎಲ್ಲಿ ತಿಳ್ಕೊಬೇಕು? KA PDF ರೆಫರ್ ಮಾಡ್ಬೇಕು. ಇಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ. ಪ್ರಮೋಷನ್ ಅಂತಲ್ಲ, ಇಲ್ಲ ಏನೋ ಸ್ಮಾಲ್ ಚಾರ್ಜಸ್ ಮಾಡಿದ್ರೆ. ಫ್ರೀಯಾಗಂತ ಯಾರು ಕೊಡಲ್ಲ, ನಾನು ಫ್ರೀಯಾಗಂತ ಯಾರು ಕೊಡಲ್ಲ, ಚಾರ್ಜಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ. ಮೇನ್ ಥಿಂಗ್ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಸುಮಾರು ಜನಕ್ಕೆ ಇದ್ರಲ್ಲೂ ಕನ್ಫ್ಯೂಷನ್ ಆಗ್ತದೆ. ಏನು ಅಂತಂದ್ರೆ, ಸರ್ ಫೀಸ್ ಎಷ್ಟು ಅಂತ ನೋಡಿ. ಅವ್ರು ಅದಕ್ಕೆ ಕೊಟ್ಬಿಟ್ಟಿದ್ದಾರೆ. ಕೆಲವರು ಇದು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮು. ಸರ್ ನಂಗೆ ಫೀಸ್ ಗೊತ್ತಿರಲ್ಲ ಸರ್, ಹಾಕ್ಬಿಟ್ಟೆ ನಂಗೆ ಚೇಂಜಸ್ ಬೇಕು ಅಂತ. ಆಮೇಲೆ ಈ ಸರಿ ಭಾರಿ ಹುಷಾರಾಗಿರಿ. ಫೀಸಸ್ ಕಾಲೇಜಸ್ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಹೋಗ್ಬೇಕು, ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಹೋಗ್ಲೇಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೇಕು ಅಂದ್ರೆ, ಮಿನಿಮಮ್ ಅಂದ್ರೆ ಹೇಳಿದ್ನಲ್ಲ, ರಫ್ಲಿ ಒಂದು 2,000 3,000 ರ್ಯಾಂಕ್ ಮೇಲೆ ಇರೋರು ಒಂದು 50ರಿಂದ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆ ಅಂತಂದ್ರೆ ಸೆಕೆಂಡ್ ರೌಂಡ್ ಹೋದಾಗ ನಿಮ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಆಪ್ಷನ್ ಸಿಗಲ್ಲ. ಅವ್ರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ಈಚ್ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಚೆಕ್ ಮಾಡಿ, ಅಲ್ಲಿ ಓದಿ, ಅಲ್ಲಿ ನಂಗೆ ಗೊತ್ತು, ನಾನು ಮಾಡ್ತಾ ಇದ್ದೀನಿ. ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಆಪ್ಷನ್ ಎಂಟ್ರಿ ಮಾಡಕ್ ಆಪ್ಷನ್ಸ್ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀನೋ ಮ್ಯಾಕ್ಸಿಮಮ್ ಅದೇ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಮಾಡಿ, ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ಸೆಕೆಂಡ್ ರೌಂಡ್ ಅಲ್ಲಿ ಬಂದಾಗ ಎಲ್ಲ ಬಂದಿರುತ್ತೆ. ಆ ಬಂದಿದ್ರೆ ಬೇಕಿದ್ರೆ ಇಟ್ಕೊಬಹುದು, ಡಿಲೀಟ್ ಮಾಡಬಹುದು. ಯಾವ್ದೇ ಕಾರಣಕ್ಕೂ ಆಡ್ ಮಾಡಕ್ ಆಪ್ಷನ್ ಇಲ್ಲ. ಆಮೇಲೆ ಫೀಸು ಇಂಡಿಕೇಟ್ ಆಗಿರುತ್ತೆ, ಕಾಲೇಜ್ ನೇಮ್ ಇಂಡಿಕೇಟ್ ಆಗಿರುತ್ತೆ, ಕೋರ್ಸ್ ನೇಮ್ ಇಂಡಿಕೇಟ್ ಆಗಿರುತ್ತೆ, ಕಾಲೇಜ್ ಕೋಡ್ ಇಂಡಿಕೇಟ್ ಆಗಿರುತ್ತೆ. ಎಲ್ಲ ಇದ್ರಲ್ಲಿ ನೋಡಿ ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ರೆ. ಸುಮ್ಮನೆ ಡಮ್ಮಿ ಪೀಸ್ ಎಂಟ್ರಿ ಮಾಡಿರೋದು. ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದೀರಾ, ಏನು ಎಲ್ಲ ಡೀಟೇಲ್ ಆಗಿ ಇಲ್ಲೇ ಬರುತ್ತೆ. ಸೊ ಥಿಂಕ್ ಮಾಡಿ, ಅನಲೈಸ್ ಮಾಡಿ. ಅದನ್ನೇ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಮಾಡಿ. ಟಾಪ್ ಪ್ರಿಯಾರಿಟಿ, ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ. ಅವಾಗ ಏನಾಗುತ್ತೆ, ಸೀಟ್ ಅಲಾಟೆಡ್ ಅಂತ ಬರುತ್ತೆ ಹೊರತು ಸೀಟ್ ನಾಟ್ ಅಲಾಟೆಡ್ ಅಂತ ಬರಕ್ ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೂ ಅದೇ ಬರುತ್ತೆ, ಸೆಕೆಂಡ್ ರೌಂಡ್ ಅಲ್ಲೂ ಅದೇ ಬರುತ್ತೆ. ಆಮೇಲೆ ಥರ್ಡ್ ರೌಂಡ್ ಗೆ ನೀವು ಫೀಸ್ ಕಟ್ಟಿ ಎಂಟ್ರಿ ಆಗ್ಬೇಕಾಗತ್ತೆ. ಇಷ್ಟು ಗಮನದಲ್ಲಿರ್ಲಿ.
ಅದು ಹೇಳೋದಕ್ಕೆ ಬಂದೆ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಎಲ್ರಿಗೂ ಸೀಟ್ ಸಿಗ್ಲಿ ಆ ಥರ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಶಾರ್ಟ್ಲಿ ಒಂದು ವಿಡಿಯೋನು ಮಾಡ್ತೀನಿ, ನಡೀತಾ ಇದೆ. ಫ್ರೀ ಡೆಮೋ ಕ್ಲಾಸಸ್ ಇದೆ, ಜಾಯ್ನ್ ಆಗ್ಬೋದು. ಗ್ರೂಪ್ಸ್ ಇದೆ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸೊ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.